ಹಾಯ್ ಹೆಲೋ ತನ್ವಿ ರೆಜಿಲ್ ಹಿಯರ್. ನಾನೊಂದು ಇವತ್ತು ಸಣ್ಣ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದೇನೆ, ಸಣ್ಣ ಪುಟ್ಟ ವೀಡಿಯೋಸ್ ಮಾಡ್ತಿದ್ದೇನೆ ಅದರಲ್ಲಿ, ಅದು ಸಹ ನನ್ನ ಹಸ್ಬೆಂಡ್ ಜೊತೆ. ನನಗೆ ಒಬ್ಬರು ವಿಷಯ ಏನಂದರೆ ಒಬ್ಬರು ನನಗೆ ಹೇಳಿದ್ದಾಯ್ತಾ, ಅಲ್ಲ ನೀವು ಇದೆಲ್ಲ ವಿಡಿಯೋ ಮಾಡ್ತೀರಲ್ಲ, ಮೊನ್ನೆ ನಿಮ್ಮ ಮಂಗಳೂರಲ್ಲೇ ಒಂದು ಇನ್ಸಿಡೆಂಟ್ ಆಯ್ತಲ್ಲ, ಅದ್ರ ಬಗ್ಗೆ ಎಲ್ಲರೂ ವಿಡಿಯೋ ಮಾಡ್ತಾರೆ, ನೀವು ಯಾಕೆ ಮಾಡಲ್ಲ ಅಂತ. ಅಲ್ಲ ರೀ, ಏನಂದರೆ ವಿಡಿಯೋ ಮಾಡ್ಬೋದು, ಅದು 4 ಜನರಿಗೆ ಶೇರ್ ಆಗ್ಬೋದು, ಅದರಿಂದ ಏನಾಗುತ್ತೆ ಇವಾಗ. ಅಂದರೆ ನಿಮಗೆ ವಿಷಯ ಗೊತ್ತಾಗಲಿಲ್ಲಲ್ಲ ಇವಾಗ. ಅದೇ ಮೊನ್ನೆ BC ರೋಡಲ್ಲಿ ಲಾವಣ್ಯದ ಕೇಸು, ಮರ್ಡರ್. ಸೊ ಅದರ ಬಗ್ಗೆ ಎಂತೆಂಥ ವಿಡಿಯೋ ಮಾಡೋದು. ಅವರು ಈಗ ನಾವೇನೇ ವಿಡಿಯೋ ಮಾಡಿ ಹಾಕಿದ್ರು ಅವ್ರ ತಂದೆ ತಾಯಿಗೆ ಏನಾದರೂ ಹೋದ ಮಗಳು ಮತ್ತೆ ಬರ್ತಾಳ, ಬದುಕಿಸ್ಲಿಕ್ಕೆ ಆಗುತ್ತಾ ನಮ್ಮಿಂದ? ಜೀವ ತೆಗೆಯೋ ಮೊದಲಲ್ವ ಯೋಚನೆ ಮಾಡಬೇಕು. ಇವಾಗ ಅವಳ ಜೀವ ತೆಗೆದ ಅವಳ ಅಪ್ಪಮ್ಮನಿಗೆ ಹೋಯಿತು, ಅವನ ಲೈಫು ಹಾಲಾಯಿತು. ಅದರಿಂದ ಅವನು ಥಿಂಕ್ ಮಾಡಬೇಕು. ಅವನ ತಂದೆ ತಾಯಿಗೆ ಸಮಾಜದಲ್ಲಿ ತಲೆ ಎತ್ತಿ ನಡೆಯೋ ಹಾಗೆ ಇಲ್ಲ ಇವಾಗ. ಎಲ್ಲರೂ ಇವ್ರ ಮಗ ಕೊಲೆಗಾರ ಆ ಥರ ಎಲ್ಲ ಅಂದರೆ ಅವರಿಗೆ ಬೇರಲ್ ಮಾಡಿ ತೋರಿಸ್ತಾರಲ್ವ. ಸರಿ, ಎಂತ ಹೇಳೋದು, ಅದೆಲ್ಲ ಅವರೆಷ್ಟು ನೋವು ಅನುಭವಿಸ್ತಿದ್ದಾರೆ ಅಂತ ಅವನಿಗೆಲ್ಲ ಅರ್ಥ ಆಗುತ್ತೆ. ಅದೇ ಅವಳನ್ನು ಕಲ್ಕೊಂಡ ತಂದೆ ತಾಯಿಯ ನೋವು ಇವನಿಗೇನು ಅರ್ಥ ಆಗುತ್ತೆ. ಇದರಲ್ಲಿ ನಾವು ವಿಡಿಯೋ ಮಾಡಿ ಎಂತ ಹೇಳೋದು? ವಿಡಿಯೋ ಮಾಡಿದರೂ ಹೇಳ್ತಾರೆ, ಮಾಡದಿದ್ದರೂ ಹೇಳ್ತಾರೆ. ಇದರಲ್ಲಿ ಎಂತ, ಯಾಕೆಂದರೆ ನಾನು ಎಂತ ಹೇಳೋದಂದರೆ, ಹುಡುಗಿಯರಾಗಲಿ ಹುಡುಗರಾಗಲಿ, ಫಸ್ಟ್ ಆಫ್ ಆಲ್ ನಿಮ್ಮ ತಂದೆ ತಾಯಿಯನ್ನು ನಂಬಿ, ಹಾಗೆ ಹೆತ್ತವರು ತಂದೆ ತಾಯಿ ಮಕ್ಕಳನ್ನು ನಂಬಿ, ಮಕ್ಕಳ ಜೊತೆ ಮಕ್ಕಳು ತಂದೆ ತಾಯಿ ಜೊತೆ ಫ್ರೆಂಡ್ಲಿ ಆಗಿರಿ. ಮಕ್ಕಳ ಆಗು ಹೋಗುಗಳನ್ನು, ಅವರದ್ದು ಏನಾದರೂ ಸಮಸ್ಯೆ ಇದೆಯಾ ಇದನ್ನು ಮನೆಯಲ್ಲಿ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳಿ. ಅವರನ್ನು ಗಮನಿಸಿ, ಅವ್ರ ಜೊತೆ ಫ್ರೆಂಡ್ಲಿಯಾಗಿ ಇರಿ, ಚೆನ್ನಾಗಿರಿ ಅವ್ರ ಜೊತೆ. ಆವಾಗ ಅವರೇನೂ ಮುಜುಗರ ಇಲ್ಲದೆ ನಿಮ್ಮ ಹತ್ರ ಶೇರ್ ಮಾಡುವ ಹಾಗೆ ಆಗಬೇಕು. ಆ ಥರ ನೀವು ಅವ್ರ ಹತ್ರ ಇರಬೇಕು, ತಂದೆ ತಾಯಿ ಅಲ್ವಾ, ಅಥವಾ ಅಕ್ಕ ತಂಗಿ ಯಾರಾದರೂ ಚೆನ್ನಾಗಿ ಫ್ರೆಂಡ್ಲಿ ಆಗಿದ್ರೇ ಅವ್ರೇನೋ ಪ್ರಾಬ್ಲಮ್ ಇದ್ದರೆ ಶೇರ್ ಮಾಡ್ತಾರೆ. ಇವಾಗ ಲಾವಣ್ಯನೇ ತಗೊಳ್ಳಿ, ಅವಳು ಕಾಲ್ ಮಾಡಿದ್ಲು, ಅವಳದು ಅಕ್ಕ ಭಾವನಿಗೆ ಹೇಳಿ, ಭಾವ ಎಲ್ಲ ಇನ್ಫಾರ್ಮ್ ಮಾಡಿ ಬರುವಷ್ಟರಲ್ಲಿ ಈಗೆಲ್ಲ ಆಯ್ತಲ್ವ. ಸೊ ಇದರಲ್ಲಿ ಏನು ಹೇಳಲಿಕ್ಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದು? ನಮಗೆ ಅವ್ರ ತಂದೆ ತಾಯಿಗಳಿಗೆ ಸಮಾಧಾನ ಹೇಳ್ಬೋದು, ಆದರೆ ಮಗಳನ್ನು ಕೊಡಲಿಕ್ಕೆ ಯಾರಿಗೂ ಆಗೋದಿಲ್ಲಲ್ಲ. ನಾನು ಅವತ್ತು ವಿಡಿಯೋ ಎಲ್ಲ ನೋಡ್ತಾ ಇರುವಾಗ ನನಗೂ ಅನಿಸಿತ್ತು, ಅಯ್ಯೋ ನನ್ನ ಒಪಿನಿಯನ್ ಇಷ್ಟೇ ಇತ್ತು, ಅದನ್ನೀಗ ಶೇರ್ ಮಾಡಿದ್ದೆ. ನಾನು ಎಂತ ಹೇಳೋದಂದರೆ ಅದೇ, ಯಾರು ಈಗಿನಂತೂ ಜನ್ರೇಷನ್ ಹೇಳೋದೇ ಬೇಡ, ನಂಬಿಕೆಗೆ ಅಂತೂ ವ್ಯಾಲ್ಯೂವೇ ಇಲ್ಲ. ಹಾಗಾಗಿ ಸ್ವಲ್ಪ ಹುಡುಗಿಯರು ಸೇಫಾಗಿ ಒಬ್ಬರೇ ಹೋಗುವಾಗೆಲ್ಲ ಏನು ನಿಮಗೆ ತಂದೆ ತಾಯಿ ಅಕ್ಕ ಅನ್ನಂದಿರೋದು ಇವಾಗೇನು ನಂಬರೆಲ್ಲ ಇಟ್ಕೊಳ್ಳಿ, ಅಥವಾ ಜೊತೆಯಲ್ಲಿ ಹೋಗಿ ಕೆಲಸದೆಲ್ಲ ಹೇಳಲಿಕ್ಕಾಗಲ್ಲ, ಜೊತೆಯಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಅಥವಾ ಸ್ವಲ್ಪ ಲೇಟ್ ಆಗೋದಾದರೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ, ಅವರು ನಿಮಗೆ ಪಿಕ್ ಮಾಡಲಿಕ್ಕೆ ಬರ್ತಾರಲ್ವ ಮನೆಯವರು. ಈ ಥರ ಎಲ್ಲ ಈಗಿನ ಜನ್ರೇಷನಲ್ಲಿ ಇದೆಲ್ಲ ಬೇಕಾಗ್ತದೆ. ಇವಾಗ ತುಂಬ ಇಲ್ಲಾಂದರೆ ಭಾರಿ ಕಷ್ಟ ಉಂಟು. ಸೇಫಾಗಿರಿ. ಫಸ್ಟ್ ನಿಮ್ಮ ಮನೆಯವರನ್ನು ನಂಬಿ, ಹಾಗೂ ಮನೆಯವರು ಮಕ್ಕಳನ್ನು ನಂಬಿ ಫ್ರೆಂಡ್ಲಿ ಆಗಿರಿ, ಹಾಗೆ ಎಲ್ಲ ಶೇರ್ ಮಾಡ್ತಾರೆ. ಸ್ವಲ್ಪನಾದರೂ ಇಂಥ ಒಂದು ಸಮಸ್ಯೆಗಳನ್ನು ಅಥವಾ ಇಂಥ ಒಂದು ಘಟನೆಗಳನ್ನು ತಪ್ಪಿಸ್ಬೋದು ಅಂತ ನನ್ನ ಒಂದು ಒಪಿನಿಯನ್. ಅದು ಬಿಟ್ಟರೆ ನನಗೆ ವಿಡಿಯೋ ಮಾಡಲಿಕ್ಕೆ ಹೇಳಿದರು, ನಾನು ಹೀಗೆ ಮಾಡಿದೆ, ನನ್ನ ಒಪಿನಿಯನನ್ನು ನಾನು ಶೇರ್ ಮಾಡಿದೆ. ಅದು ಬಿಟ್ಟರೆ ಬೇರೆ ಏನು ಹೇಳಲಿಕ್ಕೆ ಆಗೋದಿಲ್ಲ. ಥ್ಯಾಂಕ್ ಯು.